ಮತ್ತೆ ಇವತ್ತೆಂತ ಅಂತ ಹೇಳಿ. ಇವತ್ತು ನಾವು ಮದುವೆಯಾಗಿ 8 ತಿಂಗಳಾಯ್ತು, ಅದಕ್ಕೆ ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಾರೆ ಎಂತ ಅಂತ ಹೇಳಿ ಅಂತ. ಇವತ್ತು ನೋಡಿ ಇಲ್ಲಿ ನನ್ನ ಹಿಂದೆಲ್ಲ ಕಾಣ್ತಾ ಉಂಟು, ತುಂಬ ಚಂದ ಉಂಟಾಯ್ತು ಇಲ್ಲಿ ಈ ಜಾಗ. ಒಂದ್ಸತಿ ಮಸ್ಟ್ ವಿಸಿಟ್. ಇಲ್ಲಿಗೆ ಮೊದಲು ಬ್ಯಾಂಗ್ಳೂರಿಂದ ಬಸ್ಸು ಕೂಡ ಇತ್ತು ಡೈರೆಕ್ಟ್, ಈಗ ಉಂಟಾ ಇಲ್ಲೋ ಗೊತ್ತಿಲ್ಲ. ಹನುಮಗಿರಿಯಲ್ಲಿರೋ ರಾಮ ಮಂದಿರಕ್ಕೆ ಬಂದ್ವಿ ನಾವು. ನೋಡಿ ಈ ಜಾಗನೇ ಚಂದ ಉಂಟಾಯ್ತಾ. ಅಂದರೆ ಲಕ್ಷ್ಮಿ ಲೆಕ್ಕದಲ್ಲಿ ತಿಂಡಿ ಎಲ್ಲ ತಿಂದು ಲಕ್ಷ್ಮಿ ದುಡ್ಡು ಕೊಡ್ತಾಳೆ, ತುಂಬ ದುಡ್ಡು ಉಂಟು ಅವಳ ಹತ್ರ. ಬ್ಯಾಗಲ್ಲಿ ಒಂದು ಬ್ಯಾಗ್ ಸೇರ್ಕೊಂಡ್ಬಂದು ನೋಡಿ, ಈ ಬ್ಯಾಗಲ್ಲಿ ಫುಲ್ಲು ದುಡ್ಡು ಇಟ್ಕೊಂಡಿದ್ದಾಳೆ. ಒಂದು ಬೆಸ್ಟ್ ಪಾರ್ಟ್ ಎಂತ ಅಂತ ಹೇಳಿದರೆ ಉಂಟಲ್ಲ, ಇಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ದೇವಸ್ಥಾನ ಅಷ್ಟು ನೀಟಾಗಿ ಉಂಟಾಯ್ತಾ. ಮತ್ತು ಒಂದು ಪುಣ್ಯಕ್ಷೇತ್ರಗಳು ನೀಟಾಗಿರ್ಬೇಕಂದ್ರೆ ಅದಕ್ಕೆ ನಮ್ಮದು ಸಹ ಸ್ವಲ್ಪ ಪಾಲಿರ್ತದೆ. ನಾವು ಸಾಕಾ 2 ರೀಲ್ಸ್ ಇವಳಿಗೆ ಮಾಡ್ಲಿಕ್ಕೆ ಮನ್ಸು. ಇವಳು ಮತ್ತೆ ಇವ್ರದ್ದು ರೀಲ್ಸ್ ಇದು ಏಟಾಗಲಿಕ್ಕಿಲ್ಲ ಮಾರೆ. ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡಿದ ನಂತರ ಮತ್ತೆ ಸಮಾಧಾನ ಆಗಲಿಕ್ಕಿಲ್ಲ, ಮತ್ತೆ ವಾಪಸ್ ನೆಕ್ಸ್ಟ್ ಸಾಂಗ್. ದೇವಸ್ಥಾನದ ಹೊರಗಡೆ ಸಹ ತುಂಬ ಚೆಂದ ಗಾರ್ಡನ್ ಉಂಟು ನೋಡಿ, ಎಷ್ಟು ಚೆಂದ ಉಂಟು. ಇಲ್ಲೆಲ್ಲ ಹೋಗ್ಲಿಕ್ಕಿಲ್ಲ ಆಯಿತಾ, ಹೋಗಬಾರ್ದು ಅಂತ ಹಾಕಿದ್ದಾರೆ, ಮೋಸ್ಟ್ಲಿ ಹೋಗಬಾರ್ದು ಇಲ್ಲೆಲ್ಲ ಹೊರಗಡೆ. ಗೋವುಗಳನ್ನ ರಕ್ಷಣೆ ಮಾಡ್ತಿದ್ದಾರೆ, ತುಂಬ ಪುಣ್ಯದ ಕೆಲಸ ಮಾತ್ರ ಆಯಿತಾ. ಸೊ ಎಲ್ಲೋ ಫ್ರೆಂಡ್ಸ್, ಸ್ವಾಗತ. ಇವತ್ತಿದ್ದು ಮತ್ತೊಂದು ವಿಷಯ ಅಂತ ಹೇಳಿದರೆ ಉಂಟಲ್ಲ ಲಕ್ಷ್ಮಿ, ಒಂದು 3-4 ವೀಡಿಯೋ ಆದ ನಂತರ ಉಂಟಲ್ಲ, ಫಸ್ಟ್ ಟೈಮು ಒಂದು ಡೇ ಟೈಮ್ ವೀಡಿಯೋ ಮಾಡ್ತಿರೋದು. ನಾವು ಎಲ್ಲ ಫಂಕ್ಷನ್ ಎಲ್ಲ ರಾತ್ರಿ ಹೊತ್ತು ಎಲ್ಲಿಗೆ ಸಹ ಹೊರಗಡೆ ಸಹ ಹೋಗಿಲ್ಲ. ಇವತ್ತೊಂದು ಕಡೆ ಹೊರಗಡೆ ಹೋಗ್ತಿದ್ದೇವೆ ನಾನು ಮತ್ತು ಲಕ್ಷ್ಮಿ. ಇವತ್ತೆಂತ ಅಂತ ಹೇಳಿ. ಇವತ್ತು ನಾವು ಮದುವೆಯಾಗಿ 8 ತಿಂಗಳಾಯ್ತು, ಅದಕ್ಕೆ ಜಾಸ್ತಿ ಬಿಲ್ಡಪ್ ಕೊಡ್ತಿದ್ದಾರೆ ಎಂತ ಅಂತ ಹೇಳಿ ಅಂತ. ಇವತ್ತು ಅದನ್ನ ಹೇಳೋದು ದೊಡ್ಡ ವಿಶೇಷ ಏನಿಲ್ಲ. ಸೊ 8 ತಿಂಗಳಾಯ್ತಲ್ಲ ಹಾಗೆ ಮತ್ತು ಭಾರಿ ದೊಡ್ಡ ವಿಶೇಷನ ಅದು. ಮತ್ತೆ ವಿಶೇಷ ಅಲ್ವಾ 8 ತಿಂಗಳಾಗಿದೆಯಲ್ಲ, ಭಾರಿ ದೊಡ್ಡ ವಿಶೇಷ ಏನಿಲ್ಲ ಮದುವೆಯಾಗಿ. ಸೊ ನಾವು ಮತ್ತು ಲಕ್ಷ್ಮಿ ಒಂದು ಕಡೆ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ. ಆ ಜಾಗ ನಾನೇ ತುಂಬ ಕಮ್ಮಿ ಸರ್ತಿ ಹೋಗಿದೆ ಆಯಿತಾ. ಸೊ ಇವತ್ತು ಒಂದು ಸರ್ತಿ ಹೋಗಿ ಬರುವಂತ ಆಯಿತು. ಸುಮಾರು ದಿನದಿಂದ ಹೇಳ್ತಿದ್ವಿ ಅಲ್ಲಿಗೆ ಹೋಗುವ ಅಂತ. ಯಾವ ಜಾಗ ಅಂತ ಬನ್ನಿ ನಾವು ಹೋಗ್ತಾ ನೋಡು ಎಲ್ಲಿಂದ ನಾನು ನಿಮ್ಗೆ ಹೇಳ್ತೇನೆ. ಆ ಜಾಗ ಹೋಗೇ ನಿಲ್ಲಿಸು, ಬೈಕಲ್ಲೇ ಹೋಗುದು ನೋಡಿ. ಬೈಕಲ್ಲಿ ಹೋಗುವುದರಿಂದಾಗಿ ಮಾತಾಡುವಾಗ ತುಂಬ ನಾಯ್ಸ್ ಇರ್ತದೆ. ಸೊ ಅದರಿಂದಾಗಿ ಅಲ್ಲಿ ಹೋಗಿ ನಾನು ತೋರಿಸ್ತೇನೆ ಯಾವ ಜಾಗಕ್ಕೆ ಹೋಗ್ತಿದ್ದೀನಿ ಅಂತ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ, ಬನ್ನಿ ಹೋಗೋ ಮುಂದೆ. ನಾವು ಇವತ್ತುಂಟಲ್ಲ ಹನುಮಗಿರಿಗೆ ಬಂದಿದೆ, ಆಂಜನೇಯ ಕ್ಷೇತ್ರ ಆಯ್ತು. ತುಂಬ ವೀಡಿಯೋ ಹಾಕಿದ್ದಾರೆ, ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಸುಮಾರು ವೀಡಿಯೋಗಳುಂಟು. ನಾವು ತುಂಬ ದಿನದಿಂದ ಯೋಚನೆ ಮಾಡ್ತಿದ್ವಿ ನಾನು ಮತ್ತು ಲಕ್ಷ್ಮಿ, ಒಂದು ಸರ್ತಿ ಆದರೆ ಇಲ್ಲಿಗೆ ಬರಬೇಕು, ಒಂದು ಸರ್ತಿ ಆದರೆ ಇಲ್ಲಿಗೆ ಬರಬೇಕು ಅಂತ. ಒಂದು 2-3 ತಿಂಗಳಿಂದ ಯೋಚನೆ ಮಾಡ್ತಿದ್ವಿ, ಬರಲಿಕ್ಕೆ ಆಗಿಲ್ಲ. ಸೊ ಇವತ್ತು ಹೇಗೂ ಮದುವೆಯಾಗಿ 8 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತಾದರೂ ಒಂದು ಬರುವ ಅಂತೇಳಿ ನಾನು ಮತ್ತು ಲಕ್ಷ್ಮಿ ಬಂದಿದ್ದೇವೆ. ಲಕ್ಷ್ಮಿಗೆ ಭಯಂಕರ ಖುಷಿ, ಮತ್ತು ಹೊರಗಡೆ ಹೋಗೋದಾದರೆ ಮತ್ತೆ ಕೇಳಬೇಕು ಅಂತ ಇಲ್ಲ. ಲಕ್ಷ್ಮಿಗೆ ಅದರಷ್ಟು ಖುಷಿ ವಿಷಯ ಇನ್ನೊಂದಿಲ್ಲ. ಮಾತ್ರ ಭಯಂಕರ ಚಂದ ಅಲ್ಲ, ಎಷ್ಟು ಚಂದ ಅಂದರೆ ಒಂದು ಸಣ್ಣದರಲ್ಲಿ ಪಾರ್ಕ್ ಎಲ್ಲ ಮಾಡಿದ್ದಾರೆ ನೋಡಿ, ಎಷ್ಟು ಚಂದ ಉಂಟು ಅಂತ. ಎಷ್ಟು ಚಂದ ನೋಡಿ. ಗಂಟೆ ಸುಮಾರು ಟೈಮ್ ಎಷ್ಟಾಯಿತು? ಸುಮಾರು ಟೈಮ್ ಇವಾಗ 10:30 ಆಯಿತು. ಆದರೆ ಸಹ ಕ್ಲೈಮೇಟ್ ಇನ್ನೂ ಸಹ ಕೋಲ್ಡ್ ಉಂಟಾಯ್ತಾ. ಬರುವಾಗ ಬೈಕಲ್ಲಿ ಬಂದದಲ್ಲ, ಸ್ವಲ್ಪ ಚಳಿ ಹಿಡಿತು ಮಾರೆ ನನಗೆ ಸಹ. ಎಷ್ಟು ಚಂದ ನೋಡಿ ಪ್ಲೇಸ್. ನಮಗೆ ಬೆಳ್ಳರಿಂದ ತುಂಬ ದೂರ ಎಲ್ಲ ಆಯಿತು, ಒಂದು 20 ಕಿಲೋಮೀಟ್ರ್ ಒಳಗಡೆ ಇರೋದು ಇಲ್ಲಿಗೆ. ಬಟ್ ನಾನೇ ತುಂಬ ಕಮ್ಮಿ ಸರ್ತಿ ಬಂದದ್ದು, ಒಂದು 2-3 ಸರ್ತಿ ಬಂದಿದ್ದೇನೆ ಅಷ್ಟೇ. ಲಕ್ಷ್ಮಿ ಅಂತ ಬಂದೇ ಇಲ್ಲ. ಸೊ ನಾನು ಇವಾಗಲ್ಲ, ಸುಮಾರು ಒಂದು 2-3 ತಿಂಗಳಿಂದ ಯೋಚನೆ ಮಾಡ್ತಾಯಿದ್ದೀನಿ ಬರಬೇಕು ಅಂತ. ಬರಲಿಕ್ಕೆ ಆಗಲಿಲ್ಲ ಆಯಿತಾ. ಸೊ ಇವತ್ತು ನಿನ್ನೆ ರಾತ್ರಿ ಡಿಸೈಡ್ ಮಾಡಿ ಬಿಟ್ಟು ಹೋದರೆ ಸೀದಾ ಹನುಮಗಿರಿಗೆ ಹೋಗುವ. ಒಂದು ಸರ್ತಿ ಕೂಡ ಹೋಗಿಲ್ಲ. ಬಟ್ ಇಲ್ಲಿ ತುಂಬ ಚಂದ ಒಂದು ಕೆತ್ತನೆಗಳನ್ನೆಲ್ಲ ಮಾಡಿದ್ದಾರೆ ನೋಡಿ. ಇಲ್ಲಿ ನನ್ನ ಹಿಂದೆಲ್ಲ ಕಾಣ್ತಾ ಉಂಟು, ತುಂಬ ಚಂದ ಉಂಟಾಯ್ತು ಇಲ್ಲಿ ಈ ಜಾಗ. ಒಂದು ಸರ್ತಿ ಮಸ್ಟ್ ವಿಸಿಟ್. ಇಲ್ಲಿಗೆ ಮೊದಲು ಬ್ಯಾಂಗ್ಳೂರಿಂದ ಬಸ್ಸು ಕೂಡ ಇತ್ತು ಡೈರೆಕ್ಟ್, ಈಗ ಉಂಟಾ ಇಲ್ಲೋ ಗೊತ್ತಿಲ್ಲ. ಮೊದಲು ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ಸೇ ಇತ್ತು ಇಲ್ಲಿಗೆ. ಒಂದು ಸರ್ತಿ ತುಂಬ ಫೇಮಸ್ ಆಗಿತ್ತು ಆಯಿತಾ ಈ ಜಾಗ, ತುಂಬ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಇಲ್ಲಿ ಆಂಜನೇಯನ ದೇವಸ್ಥಾನ ಮಾತ್ರ ಅಲ್ಲ ಆಯಿತಾ, ಇಲ್ಲಿ ರಾಮನ ದೇವಸ್ಥಾನ ಕೂಡ ಇದೆ. ಇಲ್ಲಿ ಒಂದು ತುಂಬ ಸೈಲೆಂಟ್ ಉಂಟು ಮಾತ್ರ. ಅಂದರೆ ಇವತ್ತು ಅಷ್ಟೊಂದು ಜನ ಕೂಡ ಇಲ್ಲ, ವೀಕ್ ಡೇ ಆಗಿರೋದ್ರಿಂದ ಕಾಣ್ತದೆ. ಮೋಸ್ಟ್ಲಿ ಶುಕ್ರವಾರ, ಸೊ ಅಷ್ಟೊಂದು ಜನ ಕೂಡ ಇಲ್ಲ. ತಣ್ಣಗೆ ಗಾಳಿ ಬರ್ತುಂಟ ಲಕ್ಷ್ಮಿ. ನೋಡಿ ಹನುಮಗಿರಿಯಲ್ಲಿರೋ ರಾಮ ಮಂದಿರಕ್ಕೆ ಬಂದ್ವಿ ನಾವು. ನೋಡಿ ಈ ಜಾಗನೇ ಚಂದ ಉಂಟಾಯ್ತಾ. ಅಂದರೆ ಸೈಲೆಂಟಾಗಿ ಇವತ್ತು. ಮತ್ತು ಯಾರು ಭಕ್ತಾದಿಗಳು ಸಹ ತುಂಬ ಜನ ಕಮ್ಮಿ ಇದ್ದಾರೆ ಇವತ್ತು, ಜನನೇ ಇಲ್ಲ. ಎಷ್ಟು ಚಂದ ಉಂಟಂದರೆ ಈ ಜಾಗನೇ ತುಂಬ ಚಂದ ಉಂಟಾಯ್ತಾ. ಸೈಲೆಂಟಾಗಿ ಪೀಸ್ಫುಲ್ಲಾಗಿ ಉಂಟು. ಒಂದು ಕೂತ್ಕೊಂಡು ಧ್ಯಾನ ಮಾಡೋರಿಗೆಲ್ಲ ಒಳ್ಳೆ ಜಾಗ ಮಾತ್ರ. ಕೋದಂಡರಾಮ ಸನ್ನಿಧಿ ಇದು ನೋಡಿ, ರಾಮನ ವಿಗ್ರಹ
ನಾವು ಉಂಟಲ್ಲ ಪ್ರತಿ ಸರ್ತಿ ನಮ್ಮ ಮದುವೆ ಆದ ದಿನ ಹೊರಗಡೆ ಹೋಗ್ತೇವೆ ಆಯಿತಾ. ಅದು ಗೊತ್ತಿಲ್ಲದಲೇ ನಾವು ಪ್ರತಿ ಮದುವೆ ಆದ ದಿನ ಅಂದರೆ ನಮ್ಮದು ಜೂನ್ 12ಕ್ಕೆ ಮದುವೆ ಆಗಿದ್ದು. ಅದೇ ದಿನ ನಾವು ಎಲ್ಲಿಯಾದರೂ ಅಂದರೆ 12 ತಾರೀಕಿಗೆ ನಾವು ಎಲ್ಲರೂ ಹೊರಗಡೆ ಹೋಗ್ತೇವೆ. ಪ್ಲ್ಯಾಂಡ್ ಹೋಗ್ತೇವೆ ಮಾತ್ರ ಆಯಿತಾ. ಬಟ್ ಈ ಸರ್ತಿ ಮಾತ್ರ ಪ್ಲ್ಯಾಂಡ್ ಆಗಿ ಬಂದಿದ್ದು. ನಾನು ಮತ್ತು ಲಕ್ಷ್ಮಿ ಹನುಮಗಿರಿಗೆ ಬಂದಿದ್ದೆ. ತುಂಬ ಖುಷಿ ಆಯಿತು ಮಾತ್ರ. ಇವಾಗ ಲಕ್ಷ್ಮೀ ಲೆಕ್ಕದಲ್ಲಿ ಏನಾದ್ರು ತಿಂಡಿ ತಿನ್ಲಿಕ್ಕೆ ಉಂಟಲ್ಲ ಲಕ್ಷ್ಮಿ? ಉಂಟಾ? ಅವ್ರದ್ದು ತುಂಬ ದುಡ್ಡು ಉಂಟು, ಅದನ್ನೆಲ್ಲ ಸ್ವಲ್ಪ ಖಾಲಿ ಮಾಡಿಬಿಡು. ಈಗ ಹಸಿವೆ ಆಗ್ತದೆ ನನಗೆ. ಎಂತ ತಗೋದಿಲ್ಲ, ಉಪ್ಪಿಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ ಆಯಿತು. ಅದರಲ್ಲಿ ಒಂದು ಟೇಸ್ಟೇ ಸಿಗೋದಿಲ್ಲ. ಲಕ್ಷ್ಮಿ ಸ್ವಲ್ಪ ತಿಂದು ಬಂದ ಅಂತ ತಿಂದ್ಯಾ? ಅವಳು ಸಹ ತಿಂದಿಲ್ಲ ಅಂತ ನಾನು ಸಹ ತಿಂದಿಲ್ಲ. ಸೊ ಈಶ್ವರ ಮಂಗ್ಯದಲ್ಲಿ ಬಂದ ನಂತರ ಯಾವುದಾದ್ರು ಒಂದು ಹೋಟ್ಲಿಗೆ ಹೋಗಿ, ಇವಾಗ ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದಾಯ್ತಲ್ಲ, ಸೊ ಇಲ್ಲಿಂದ ಸೀದಾ ಹೋಗಿ ಎಲ್ಲಿಯಾದರೂ ಲಕ್ಷ್ಮಿ ಲೆಕ್ಕದಲ್ಲಿ ತಿಂಡಿ ಎಲ್ಲ ತಿಂದು ಲಕ್ಷ್ಮಿ ದುಡ್ಡು ಕೊಡ್ತಾಳೆ. ತುಂಬ ದುಡ್ಡು ಉಂಟು ಅವಳ ಹತ್ರ. ಬ್ಯಾಗಲ್ಲಿ ಒಂದು ಬ್ಯಾಗ್ ಸೇರ್ಕೊಂಡ್ಬಂದು ನೋಡಿ, ಈ ಬ್ಯಾಗಲ್ಲಿ ಫುಲ್ಲು ದುಡ್ಡು ಇಟ್ಕೊಂಡಿದ್ದಾಳೆ. ನಾನು ಎಂತ ಕೊಡಲಿ, ನಿನ್ನ ಹತ್ರ ಉಂಟಲ್ಲ ದುಡ್ಡು. ಸೊ ಬನ್ನಿ ಹೋಗುವ ಇಲ್ಲಿಂದ ಮುಂದೆ. ಒಂದು ಬೆಸ್ಟ್ ಪಾರ್ಟ್ ಎಂತ ಅಂತ ಹೇಳಿದರೆ ಉಂಟಲ್ಲ, ಇಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ದೇವಸ್ಥಾನ ಅಷ್ಟು ನೀಟಾಗಿ ಉಂಟಾಯ್ತಾ. ಮತ್ತು ಒಂದು ಪುಣ್ಯಕ್ಷೇತ್ರಗಳು ನೀಟಾಗಿರ್ಬೇಕಂದ್ರೆ ಅದಕ್ಕೆ ನಮ್ಮದು ಸಹ ಸ್ವಲ್ಪ ಪಾಲಿರ್ತದೆ. ನಾವು ಹೋದಲ್ಲಿ ಉಂಟಲ್ಲ, ನಾವು ಯಾವುದಾದ್ರು ದೇವಸ್ಥಾನಕ್ಕೆ ಹೋದಲ್ಲಿ ಅಲ್ಲಿ ನಾವು ಸ್ವಲ್ಪ ಶುದ್ಧಾಚಾರಗಳನ್ನ ನಾವು ಮೇಂಟೈನ್ ಮಾಡಬೇಕು. ತುಂಬ ಈ ಕೆಲವು ಕಡೆಯಿಂದ ಬರ್ತಾರೆ, ನೀವು ಕೆಲವು ದೇವಸ್ಥಾನದಲ್ಲಿ ನೋಡಬೇಕು, ನದಿ ಬದಿಯಲ್ಲೆಲ್ಲ ಹಾಗೆ ಬಾಟಲ್ಸ್ ಆಮೇಲೆ ಇದನ್ನೆಲ್ಲ ಬಿಸಾಡಿ ಹೋಗ್ತಾರೆ. ಎಷ್ಟು ನೀಟಾಗಿದೆ ನೋಡಿ. ಇಷ್ಟು ನೀಟಾಗಿ ಅದನ್ನು ಇರಬೇಕಂದ್ರೆ ಅದಕ್ಕೆ ನಾವು ಸಹ ಸ್ವಲ್ಪ ಕಾರಣ ಆಗಿತ್ತು ಅಲ್ಲ ಲಕ್ಷ್ಮಿ? ಹೋದಲ್ಲೆಲ್ಲ ನಾವು ತುಂಬ ನೀಟಾಗಿ ನಾವು ಆ ಜಾಗನ ನೋಡ್ಕೋಬೇಕು. ತುಂಬ ದಿನ ಆದ ನಂತರ ನಾನು ಮತ್ತು ಲಕ್ಷ್ಮಿ ಒಂದು 2 ರೀಲ್ಸ್ ಎಲ್ಲ ಮಾಡಿದ್ದೀವಿ. ಅಲ್ಲ, ಒಂದೇ ರೀಲ್ಸನ್ನು 2 ಸರ್ತಿ ಮಾಡಿದ್ವಿ. ನಾನು ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹೋಗಿ ನೋಡಿ ಆಯಿತಾ. ಅದರಲ್ಲಿ ಸಹ ಕೋಸ್ಟಲ್ ಎಕ್ಸ್ಪ್ಲೋರರ್ ಕನ್ನಡ ಅಂತ ಒಂದು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಹೋಗಿ ನೋಡಿ. ರೀಲ್ಸ್ ಭಯಂಕರ ಚಂದ. ನಾವು ಭಯಂಕರ ರೀಲ್ಸಲ್ಲೆಲ್ಲ ಭಯಂಕರ ಎಕ್ಸ್ಪೀರಿಯನ್ಸ್ ಇರೋರು ಭಯಂಕರ ರೀಲ್ಸ್ ಎಲ್ಲ ಮಾಡ್ತೇವೆ ನಾನು ಮತ್ತು ಲಕ್ಷ್ಮಿ. ಅಲ್ಲಿ ರೀಲ್ಸನ್ನು ಸಹ ಸಪೋರ್ಟ್ ಮಾಡಿ ಅದಕ್ಕೆ ಕೂಡ ಹೋಗಿ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ನಮ್ಮನ್ನು. ಲಕ್ಷ್ಮಿ ಸಾಕಾ 2 ರೀಲ್ಸ್? ಇವಳಿಗೆ ಮಾಡಲಿಕ್ಕೆ ಮನ್ಸುಂಟು. ಇವ್ರದ್ದು ರೀಲ್ಸ್ ಇದು ಒಯ್ಯೋಟಾಗಲಿಕ್ಕಿಲ್ಲ ಮಾರೆ. ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ತಾರೆ, ಅದರಲ್ಲಿ ಒಂದು ಸ್ವಲ್ಪ ರೀಲ್ಸ್ ಮಾಡಿದ ನಂತರ ಮತ್ತೆ ಸಮಾಧಾನ ಆಗಲಿಕ್ಕಿಲ್ಲ. ಮತ್ತೆ ವಾಪಸ್ ನೆಕ್ಸ್ಟ್ ಸಾಂಗ್ ಎಷ್ಟು ಅಂತ ಹುಡುಕುದು, ಬಡಿಯೋದಿಲ್ವ ಸಾಂಗ್ ಹುಡುಕ್ಲಿಕ್ಕೆ? ಹಿಂಗೆ ಬಡಿಯೋದಿಲ್ಲ. ಈಗ ಕೇಳ್ತಿದ್ದಾರೆ ಒಂದು ಸಿಂಗಲ್ ಸಾಂಗಿಗೆ ಯಾವುದಕ್ಕಾದ್ರೂ ಮಾಡಲ ರೀಲ್ಸ್ ಅಂತೇಳಿ. ಇವಾಗ ಕೇಳ್ತಾಳೆ. ರೀಲ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಅಯ್ಯೋ ಯಾರು ಮಾರೆ ಇದು ಏನೋ ಸರಿ ಬರ್ತಾ ಇಲ್ಲ, ಸ್ವಲ್ಪ ಆ ಕಡೆಯಿಂದ ತೆಗಿರಿ, ಸ್ವಲ್ಪ ಈ ಕಡೆಯಿಂದ ತೆಗಿರಿ, ಇದು ಮುಗಿಲಿಕ್ಕಿಲ್ಲ, ಅದು ಬೇಗದಲ್ಲಿ ಆಗಲಿಕ್ಕಿಲ್ಲ, ನನಗೆ ಹಸಿವು ಸಾಕು ಉಂಟು. 2 ಸಾಕು ರೀಲ್ಸ್ ಅಂತೇಳಿ ಸುಮಾರು ಒಂದು 5-6 ಚಂದದ ರೀಲ್ಸ್ ಮಾಡಿದ್ವಿ ಆಯಿತಾ. ಫೋಟೋಸ್ ತೆಗಿಲಿಕ್ಕೆ ಮತ್ತು ರೀಲ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಚೆಂದ ಉಂಟು. ಈ ಗಾರ್ಡನ್ ಟೈಪ್ ಮಾಡಿದ್ದಾರೆ ನೋಡಿ, ತುಂಬ ಚೆಂದ ಉಂಟು ಆಯಿತಾ. ನಾವೇ ಈಗ ಹೋಗು ಅಂತೇಳಿ ಇನ್ನೂ ಸಹ 1 ಗಂಟೆ ತಗೊಂಡು ಒಂದು 4-5 ರೀಲ್ಸ್ ಎಲ್ಲ ಮಾಡಿ. ಮತ್ತು ಇವಾಗ ಇಷ್ಟು ವೀಡಿಯೋಸ್ ಎಲ್ಲ ಯಾರು ಮಾಡಿಸಿದ್ದು? ಮಾಡಲಿಲ್ಲ ಅಂತೇಳಿ ಇವಾಗ ಲಾಸ್ಟಿಗೆ ಅದ್ರ ಸ್ಲೋಮೋ ವೀಡಿಯೋಸು ಸುಮಾರೆಲ್ಲ ವೀಡಿಯೋ ಮಾಡಿಸ್ಕೊಂಡು ಮಾರೆ. ಮತ್ತೆ ಸಹ ಬರೀ ಸುಳ್ಳೇ ಹೇಳೋದು, ನಾನೇನು ಮಾಡಿಸ್ಕೊಂಡಿಲ್ಲ, ವೀಡಿಯೋ ಇಲ್ಲ ಅಂತ. ನಾನು ಸಿಂಗಲ್ ಆಗಿ ಒಂದೇ ಒಂದು ವೀಡಿಯೋ ಮಾಡಿದೆ ಆಯಿತಾ. ಸಿಂಗಲ್ ಆಗಿ ಒಂದೇ ಒಂದು ವೀಡಿಯೋ. ಇವಳ್ದು ಸುಮಾರು ವೀಡಿಯೋ ರಿಲೀಸ್ ಆಗ್ತದೆ ನೋಡಿ. ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸುಮಾರು ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಉಂಟು ಇವಳ್ದೇ ಒಂದು 3-4-5-6 ವೀಡಿಯೋ, 5-6 ಬೇರೆ ವೀಡಿಯೋ ಕಟ್ ವೀಡಿಯೋ ಮಾಡಿ ಅದನ್ನು ಜಾಯಿಂಟ್ ಮಾಡಬೇಕಲ್ಲ, ಅದೇ ಇರೋದು. ಚಂದದ ವೀಡಿಯೋಗಳೆಲ್ಲ ಮಾಡಿದ್ದೇನೆ. ಲಕ್ಷ್ಮಿದು ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಬರ್ತದೆ. ಅವಳದು ಸಹ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಎಂತ ಇನ್ಸ್ಟಾಗ್ರಾಮ್ ನಿಂದಿರೋದು? ಲಕ್ಷ್ಮಿ ಶೆಟ್ಟಿನ ಫಾಲೋ ಮಾಡ್ಕೊಳ್ಳಿ. 1000 ಜನ ಇರ್ತಾರೆ ಲಕ್ಷ್ಮಿ ಶೆಟ್ಟಿ. ನಂದು ನೋಡಿ ಎಷ್ಟು ಯುನೀಕ್ ಉಂಟು ಹೆಸರು, ಕೋಸ್ಟಲ್ ಎಕ್ಸ್ಪ್ಲೋರರ್ ಕನ್ನಡ. ಯಾರ್ದಾದ್ರೂ ಉಂಟಾ ಕೋಸ್ಟಲ್ ಎಕ್ಸ್ಪ್ಲೋರರ್ ಕನ್ನಡ ಅಂತ ಹಾಕಿದರೆ ಫಸ್ಟ್ ಮಿಥುನ್ ಅದೇ ಬರ್ತದೆ ಅಕೌಂಟು. ಈ ಲಕ್ಷ್ಮಿ ಶೆಟ್ಟಿಂದ ಎಷ್ಟು ಜನ ಇದ್ದಾರೆ, 1000 ಗಟ್ಟಲೆ ಇದ್ದಾರೆ. ಅದ್ರ ಹುಡುಕಬೇಕು ಯಾರು ಅಂತ. ನೀವೊಂದು ಕೆಲಸ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಇದ್ದಾಳೆ ಅವಳು, ಆಮೇಲೆ ಸಿಗ್ತಾಳೆ ಸುಲಭದಲ್ಲಿ. ಹೌದಲ್ವಾ? ಅಲ್ಲ, ಇದ್ದೇ ಇರ್ತಾನೆ ಅಂತಲ್ಲ. ನನ್ನ ಪೇಜ್ನ ಫಾಲೋ ಮಾಡಿದರೆ ನೀನು ಸುಲಭದಲ್ಲಿ ನೋಡಲಿಕ್ಕೆ ಸಿಗ್ತಿ ಅಂತ ಇದರಲ್ಲಿ ಪೇಜಲ್ಲಿ. ಸೊ ಬನ್ನಿ ಹೊರಗಡೆ ಹೋಗುವ. ದೇವಸ್ಥಾನದ ಹೊರಗಡೆ ಸಹ ತುಂಬ ಚೆಂದ ಗಾರ್ಡನ್ ಉಂಟು ನೋಡಿ, ಎಷ್ಟು ಚೆಂದ ಉಂಟು. ಇಲ್ಲೆಲ್ಲ ಹೋಗ್ಲಿಕ್ಕಿಲ್ಲ ಆಯಿತಾ, ಹೋಗಬಾರ್ದು ಅಂತ ಹಾಕಿದ್ದಾರೆ. ಮೋಸ್ಟ್ಲಿ ಹೋಗಬಾರ್ದು ಇಲ್ಲೆಲ್ಲ ಹೊರಗಡೆ. ಇದು ಪಂಚಮುಖಿ ಆಂಜನೇಯ ದೇವಸ್ಥಾನ ಆಯಿತಾ. ನಮ್ಮ ಪುತ್ತೂರಿಂದ ಬರಬೇಕು ಅಂತಂದರೆ ಒಂದು 20-25 ಕಿಲೋಮೀಟರ್ಸ್ ಇರ್ಬೋದು ಇಲ್ಲಿಗೆ. ನಾವು ಬೆಳ್ಳಾರಿಂದ ಸಹ ಅಷ್ಟೇ ಒಂದು 20 ಕಿಲೋಮೀಟರ್ಸ್ ಉಂಟು ಅಷ್ಟೇ. ಸೊ ನಾವು ಹೊರಟ್ವಿ, ನಾನು ಮತ್ತು ಲಕ್ಷ್ಮಿಗೆ ಹಸಿವು ಆಗ್ತುಂಟದೆ. ನನಗೆ ಸ್ವಲ್ಪ ಹಸಿವು ಆಗ್ತುಂಟು ಮಾರು ಇವತ್ತು. ಮತ್ತು ಮನೆಯಲ್ಲಿ ಉಪ್ಪಿಟ್ಟು ಮಾಡಿದ್ರಲ್ಲ, ಅದನ್ನೆಲ್ಲ ತಿನ್ನಲಿಕ್ಕೆ ಆಗ್ತದೆ ಬೆಳಿಗ್ಗೆ ತುಂಬ ಕಷ್ಟ. ಉಪ್ಪಿಟ್ಟು ತಿನ್ನಲಿಕ್ಕೆ ಆಗೋದೇ ಇಲ್ಲ, ಯಾಕೆಂತ ಗೊತ್ತಿಲ್ಲ. ಸೊ ತುಂಬ ಚೆಂದ ನೋಡಿ ದೇವಸ್ಥಾನ, ಎಷ್ಟು ಚೆಂದ ಉಂಟು. ಮಸ್ಟ್ ವಿಸಿಟ್ ಆಯಿತಾ. ಒಂದು ಸರ್ತಿ ವಿಸಿಟ್ ಮಾಡಿ ಇಂಥ ಜಾಗಗಳನ್ನೆಲ್ಲ ನೋಡಬೇಕು. ತುಂಬ ಚೆಂದ ಉಂಟು. ಮೇಯ್ನ್ ನನಗಿಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಆ ನೀಟ್ನೆಸ್ಸು ತುಂಬ ಇಷ್ಟ ಆಯಿತು. ಅಷ್ಟು ಚೆಂದ ಅಂದರೆ ಅಷ್ಟು ಚೆಂದ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಹೋದ ಯಾವುದೇ ಜಾಗಕ್ಕೆ ನಾವು ಟೂರಿಸ್ಟ್ಗಳಾಗಿ ಸಹ ತುಂಬ ಜಾಗಗಳಿಗೆ ಹೋಗ್ತೇವೆ ಆಯಿತಾ. ನನಗೆ ಅಲ್ಲಿ ತುಂಬ ಇಷ್ಟ ಆಗದೇ ಇರೋದು 2-3 ವಿಷಯಗಳುಂಟು.
ಒಂದು ವಾಶ್ರೂಮನ್ನು ಕ್ಲಿಯರಾಗಿ ಇಟ್ಕೊಂಡಿರೋದಿಲ್ಲ. ನಮ್ಮ ಟೂರಿಸಮ್ ಇಲಾಖೆ ಕೂಡ ಅಷ್ಟೇ, ಅದರಲ್ಲಿ ಅಷ್ಟೊಂದು ಜಾಸ್ತಿ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅದೆಲ್ಲ ಕ್ಲೀನಾಗಿರಬೇಕು ಅಂತೆಲ್ಲ ಬೇಸಿಕ್ ನೀಡ್ಸ್ ಅದೆಲ್ಲ ಬೇಕು. ಮತ್ತು ವಾಟ್ರ್ ಅಷ್ಟೇ, ನೀರು ಅಷ್ಟೇ ಇರೋದಿಲ್ಲ, ಹೋದಲ್ಲಿ ಒಂದು ಕುಡಿಲಿಕ್ಕೆ ನೀರು ಇರೋದಿಲ್ಲ. ಮತ್ತು ನೀಟ್ನೆಸ್ ಅಂತೂ ಬಿಡಿ, ದೂರದಿಂದ ಬಂದವರು ಯಾಕೆ, ಮತ್ತು ಅವರ ಜಾಗ ಅಲ್ಲಲ್ಲ. ಸೊ ಒಂದು ಸರ್ತಿ ಯಾವುದೊಂದು ಸರ್ತಿ ಬಂದು ವಿಸಿಟ್ ಮಾಡಿ ಹೋಗ್ತಾರೆ, ಮತ್ತು ಅದು ಅವರಿಗೆ ಬೇಕು ಅಂತ ಇಲ್ಲ. ಸೊ ಅದರಿಂದಾಗಿ ನೀಟಾಗಿ ಇಟ್ಕೊಳ್ಳೋದಿಲ್ಲ. ಮೇಯ್ನ್ ನಾವು ಹೋಗೋ ಜಾಗ ಯಾವುದನ್ನು ಸಹ ನೀಟಾಗಿ ಇಟ್ಕೊಳ್ಳಿ ಅಂತ ಹೇಳೋದು, ಆಯಿತಾ. ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಮತ್ತೆ ಅಲ್ಲಿ ಯಾರಾದರೂ ಬೇರೆಯವರು ಹೋಗ್ತಾರೆ, ಅದು ರಿವ್ಯೂ ಕೂಡ ಬ್ಯಾಡಾಗಿ ಬರ್ತದೆ. ಅದರಿಂದಾಗಿ ತುಂಬ ನೀಟಾಗಿ ಇಟ್ಕೊಳ್ಳಿ. ಇಲ್ಲಿ ತುಂಬ ಅಂದರೆ ಅಷ್ಟು ನೀಟಾಗಿ ಉಂಟು ಈ ದೇವಸ್ಥಾನ. ಸೊ ಒಂದು ಸರ್ತಿ ಮಸ್ಟ್ ವಿಸಿಟ್, ಬಂದು ಹೋಗಿ ಒಂದು ಸರ್ತಿ ಎಲ್ಲರೂ. ಲಕ್ಷ್ಮಿಗೆ ಎಲ್ಲಿಯಾದರೂ ಒಂದು ಸ್ವಲ್ಪ ಇದು ನೋಡಿದರೆ ಆಯ್ತು, ದನಗಳನ್ನ ತೆಗೆದ್ರೆ ಬೆಕ್ಕು ನೋಡಿದರೆ ಆಯಿತು. ಲಕ್ಷ್ಮೀಲಿ ಬೆಕ್ಕು ಮರಿ ಒಂದು ನೋಡಿದ್ರೆ ಆಯಿತಾ, ಬೆಕ್ಕು ಮರಿ ನೋಡಿದರೆ ಮುಗೀತು ಅವಳಿಗೆ, ಭಯಂಕರ ಇಷ್ಟ ಬೆಕ್ಕು. ಎಷ್ಟು ದನಗಳಿದ್ದಾವೆ ಗೊತ್ತುಂಟ, ಗೋಶಾಲೆಯದ್ದೇ ಅನಿಸುತ್ತೆ ದನಗಳು. ಅಮ್ಮ ಏನಾದರೂ ನೋಡಿದರೆ ಭಾರಿ ಖುಷಿ ಬರ್ತಿದ್ರು. ನೋಡಿ ಎಷ್ಟೋ ದನಗಳಿದ್ದಾವೆ ನೋಡಿ, ಅಲ್ಲಿ ಕೂಡ ಇದ್ದಾವೆ ತುಂಬ. ದೇವಸ್ಥಾನದೇ ಗೋಶಾಲೆ ಉಂಟು ಇಲ್ಲಿ, ಗೋವುಗಳನ್ನ ರಕ್ಷಣೆ ಮಾಡ್ತಿದ್ದಾರೆ. ತುಂಬ ಪುಣ್ಯದ ಕೆಲಸ ಮಾತ್ರ, ಆಯಿತಾ. ಸೊ ಒಂದು ಖುಷಿ ಆಯಿತು. ನಾನು ತುಂಬ ವರ್ಷದ ಹಿಂದೆ ಬಂದದಾಯಿತು ಈ ದೇವಸ್ಥಾನಕ್ಕೆ, ತುಂಬ ವರ್ಷ ಅಂದರೆ ತುಂಬ ವರ್ಷದ ಹಿಂದೆ. ಅದರ ಮೇಲೆ ಕೆಲವು ಕಾರಣಾಂತರದಿಂದ ನಮಗೆ ಬರಲಿಕ್ಕಾಗಿಲ್ಲ, ಯಾಕೆಂತ ಗೊತ್ತಿಲ್ಲ. ಅದೇ ನಾವು ಹೇಳ್ತೇವಲ್ಲ, ಕೆಲವು ಸರ್ತಿ ದೂರ ಎಲ್ಲ ಸುತ್ತಲಿಕ್ಕೆ ಹೋಗ್ತೀವಿ, ಹತ್ತಿರ ಬರೋದೇ ಇಲ್ಲ. ಅಂದರೆ ನಮ್ಮ ಹತ್ತಿರದ ಪ್ಲೇಸ್ಗಳನ್ನ ನಾವು ವಿಸಿಟ್ ಮಾಡಿರೋದಿಲ್ಲ. ಇವತ್ತು ಈ ಜಾಗಕ್ಕೆ ವಿಸಿಟ್ ಮಾಡಿ ತುಂಬ ಖುಷಿ ಆಯಿತು. ಮಸ್ಟ್ ವಿಸಿಟ್ ಪ್ಲೇಸ್, ನೀವು ಕೂಡ ಒಂದು ಸರ್ತಿ ವಿಸಿಟ್ ಮಾಡಿ. ನಮ್ಮದು ಸಿಂಗಲ್ ಪೂರಿಯಿಂದ ಸ್ಟಾರ್ಟ್ ಆಯಿತು, ನೋಡೋ ಎಲ್ಲಿ ಹೋಗಿ ಸ್ಟಾಪ್ ಆಗ್ತದೆ ಅಂತ. ಲಕ್ಷ್ಮಿದು ಆಲ್ ಟೈಮ್ ಫೇವರೇಟ್ ಒಡೆದ ಹೋಗ್ತಿದ್ದಾಳೆ. ನನಗೆ ಒಂದೊಂದು ಸರ್ತಿ ಅನಿಸ್ತದೆ ಲಕ್ಷ್ಮಿ ನಾವು ಫುಡ್ ಬ್ಲಾಗರ್ಸ್ ಆಗೋದು ಅಂತ. ನಿಂಗೆ ಅನಿಸಿಲ್ವಾ? ಎಲ್ಲಿ ಹೋದರೂ ಬರೀ ಬ್ಯಾಟಿಂಗ್ ಮಾತ್ರ. ನಮಗೆ ಈ ಲೈಫ್ ಸ್ಟೈಲ್ ಬ್ಲಾಗಿಗಿಂತ ಸಹ ಫುಡ್ ಬ್ಲಾಗೇ ಮಾಡಬೇಕು, ಜಾಸ್ತಿ ಇಟ್ಟಾಗ್ತಿದ್ವಿ ನಾವು ಅಲ್ಲ. ನಾವೆಲ್ಲ ಮಂಗಳೂರಲ್ಲಿ ಉಂಟಲ್ಲ ಹೆವಿ ಚಾ ಲವರ್ಸ್, ಆಯಿತಾ. ಅದರಲ್ಲಿ ಸಹ ಸ್ಪೆಷಲ್ ನಾನಂತರ ನನಗೆ ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ ಒಂದು 5 ಗ್ಲಾಸ್ ಟೀ ಆದರೂ ಬೇಕು. ಅದಕ್ಕೆ ಕರೆಕ್ಟ್ ಖುಷಿಯಾಗೋ ಥರ ಉಂಟಲ್ಲ, ಇಷ್ಟು ದೊಡ್ಡ ಗ್ಲಾಸಲ್ಲಿ ಟೀ ಕೊಟ್ಟಿದ್ದಾರೆ ಮಾರೆ. ಟೇಸ್ಟು ಸಹ ಅಷ್ಟೇ, ನಾವು ಸ್ವಲ್ಪ ಸ್ಟ್ರಾಂಗ್ ಟೀ ಕುಡಿಯೋದು ನೋಡೋ. ಟೀ ಹೇಗೆ ಉಂಟು ನೋಡೋ, ಟೀ ಮಾತ್ರ ಸೂಪರ್ ಉಂಟು. ಮತ್ತು ನಾನು ಚಹಾ ಕುಡಿದು ಹೊರಟು, ಆಯಿತಾ. ಮತ್ತು ಇನ್ನೊಂದು ವಿಷಯ ಹೇಳಿಕೆ ನನಗೆ ಮರ್ತೋಯ್ತು. ನಮ್ಮ ಮಂಗಳೂರು ಸೈಡ್ ಉಂಟಲ್ಲ, ನನಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಫುಡ್ ಉಂಟಲ್ಲ, ಅದೆಲ್ಲ ಕೆಲವು ಫುಡ್ಗಳೆಲ್ಲ ಇಷ್ಟ, ಆಯಿತಾ. ಲಕ್ಷ್ಮಿ ವಡೆ ತಿಂದ್ಲು, ಇಡ್ಲಿ ವಡೆ ಎಲ್ಲ ಯೂಶ್ವಲಾಗಿ ಎಲ್ಲ ಹೋಟ್ಲಲ್ಲಿ ಸೇರ್ತದಲ್ಲ. ಬಟ್ ನಮ್ಮಲ್ಲಿ ನೋಡಿ ನೀರು ದೋಸೆ, ಗೋಳಿ ಬಜೆ, ಬನ್ಸ್ ಇದೆಲ್ಲ ತುಂಬ ಕಮ್ಮಿ ಆಯಿತು ಸಿಗೋದು. ಇಲ್ಲಿ ಬೆಂಗಳೂರಿಗೆಲ್ಲ ಹೋಗಿ ಈಗ ನಾವು ಫುಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿಂದ ಬೆಂಗಳೂರಿಗೆಲ್ಲ ಹೋಗ್ತೀವಲ್ಲ, ಅಲ್ಲೆಲ್ಲ ಎಂತ ಇಲ್ಲ, ಆಪ್ಷನ್ ಇಲ್ಲ ಬೇರೆ. ಇಡ್ಲಿ ವಡೆ ಈ ಥರದೇ ತಿನ್ನಬೇಕಾಗ್ತದೆ. ಬಟ್ ನಮಗಿಲ್ಲಿ ಮಂಗಳೂರಲ್ಲಿ ನೋಡಿ ಗೋಳಿ ಬಜೆ, ಬನ್ಸ್, ಆಮೇಲೆ ಇನ್ನೊಂದು ಎಂತಿತ್ತು ಅವಲಕ್ಕಿ ಮೊಸರು, ಆಮೇಲೆ ಇನ್ನೊಂದು ಮೊಸರು ವಡೆ ಅಂತ ಒಂದು ಮಾಡ್ತಾರೆ, ಅದೊಂಥರ ಚೆನ್ನಾಗಿರ್ತದೆ. ಮತ್ತು ಅವಲಕ್ಕಿ ಮತ್ತು ಇದು ಈ ಉಪ್ಪಿಟ್ಟಿರ್ತದಲ್ಲ, ಕಡಲೆ ಅವಲಕ್ಕಿ ಅದೆಲ್ಲ ಮಾಡಿಕೊಡ್ತಾರೆ, ಭಾರಿ ಚೆಂದ ಇರ್ತದೆ, ಆಯಿತಾ. ಇವತ್ತು ಸ್ಪೆಷಲಾಗಿ ಇದು ತಿನ್ನಲಿಲ್ಲ, ಬಟ್ ಹೇಳುವಂಥ ರೀತಿ. ಮತ್ತು ನನಗೆ ಇನ್ನೊಂದು ಎಂತಂದರೆ, ನಮಗೆ ಸಹ ಈ ಲಕ್ಷ್ಮಿ ಹೇಳಿದಾಗೆ ಮುಕ್ಬಾಂಗ್ ಅಂತ ಒಂದು ಚಾನಲ್ ಬರ್ತದಲ್ಲ, ಮುಕ್ಬಾಂಗ್ ಎಲ್ಲ ಮಾಡ್ತಾರೆ. ತುಂಬ ಇಷ್ಟು ಟೈಮ್ ಒಳಗಡೆ ಫುಡ್ ತಿನ್ನೋದು ಅದೆಲ್ಲ ಮಾಡಿದರೆ ಲಕ್ಷ್ಮಿ ಫಸ್ಟ್ ಬರ್ತಾಳೆ ಗ್ಯಾರಂಟಿ. ನಮಗೆಲ್ಲ ಚಾನ್ಸೇ ಇಲ್ಲ, ಅಷ್ಟು ಫಾಸ್ಟ್ ತಿಂತಾರೆ ಲಕ್ಷ್ಮಿ. ಆ ಥರದ್ದೆಲ್ಲ ಚಾನಲ್ ಮಾಡ್ಬೋದಿತ್ತು ಮಾರೆ. ನಾನೇ ಒಂದು ಸರ್ತಿ ಯೋಚನೆ ಮಾಡಿದೆ, ನಮ್ಮದೇ ಫುಡ್ ಬ್ಲಾಗ್ ಇದು ಚಾನಲ್ ಮಾಡ್ಬೋದಿತ್ತು ಅದೆಲ್ಲ. ಎಷ್ಟೋ ಸರ್ತಿ ಲೈಫ್ ಸ್ಟೈಲಿಗಿಂತ ಸಹ ಅದು ಸ್ವಲ್ಪ ಜಾಸ್ತಿ ಜನ ಈಗ ಫುಡ್ ಇದೆ. ನಾನು ಈ ಯೂಟ್ಯೂಬಲ್ಲೆಲ್ಲ ನೋಡ್ತೇನೆ, ಅದರಲ್ಲೆಲ್ಲ ನೋಡಿ ಈ ಫುಡ್ ರಿವ್ಯೂದು ಜಾಸ್ತಿ ವ್ಯೂ ಹೋಗಿರ್ತದೆ. 1 ಮಿಲಿಯನ್, 2 ಮಿಲಿಯನ್, 3 ಮಿಲಿಯನ್ ತನಕೆಲ್ಲ ಓಡಿರ್ತದೆ ಫುಡ್ ಇದು. ಅಂದರೆ ನಾವು ಸಹ ಅಷ್ಟೆಲ್ಲ ನೋಡೋದಕ್ಕೆ ಜಾಸ್ತಿಗೆ ಫುಡ್ ಮಾಡೋದು, ಫುಡ್ ಮೇಕ್ ಮಾಡೋದನ್ನು ಮತ್ತು ಫುಡ್ ತಿನ್ನೋದನ್ನು, ಅದರಲ್ಲಿ ಎಂತ ಉಂಟು ಗೊತ್ತಿಲ್ಲ. ಸರಿ ಬನ್ನಿ ಹೋಗುವ ಸೀದಾ ಬೆಳ್ಳಾರಿಗೆ. ಇಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಬನ್ನಿ ಬೆಳ್ಳಾರಿಗೆ ಹೋಗಿ ಬಂದ್ವಿ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಸೊ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್. ಬಾಯ್ ಮಾಡು. ಬಾಯ್.